ದುಡ್ಡು ಟಿಕೆಟ್ಗೂ ಪ್ರಭಾವ ಬೀರಿಲ್ಲ, ಚುನಾವಣೆಗೂ ಪ್ರಭಾವ ಬೀರಿಲ್ಲ, ನನ್ನ ಜೀವನದಲ್ಲೂ ಯಾವ ರೀತಿ ಪ್ರಭಾವ ದುಡ್ಡು ಬೀರಂಗಿಲ್ಲ. ವೈದ್ಯಕೀಯ ವೃತ್ತಿಯಲ್ಲಿ ಯಾಕೆ ರಾಜಕೀಯಕ್ಕೆ ಬಂದ್ರಿ ಅಂತ? ಎರಡೂ ಸರ್ವಿಸ್ ಓರಿಯೆಂಟೆಡ್. ಯಾಕೆ ಬಿಜೆಪಿ ಅತ್ತ ಒಲವು ತೋರಿಸಿದ್ದಾರೆ ಶಾಸಕರು ಅಂತ, ನಗರ ಶಾಸಕರು? ನನ್ನ ಜನರಿಗೆ ಬೇಕಾಗುವಂಥ ಸೌಲಭ್ಯಗಳನ್ನು ಕೊಡಿಸ್ಲಿಕ್ಕೆ ನಾನು ಯಾರ ಮನೆ ಬಾಗಿಲಿಗಾದ್ರೂ ಹೋಗ್ತೀನಿ, ಯಾರ ಕಾಲು ಬೀಳಲಿಕ್ಕೂ ನಾನು ತಯಾರಿದ್ದೀನಿ ಅಷ್ಟೇ. 3 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು ಮಾತು ಕೇಳಿ ಬರ್ತಾ ಇದೆ. ಅಂತ ಡೆವಲಪ್ಮೆಂಟ್ ನೀವು ಮಾಡಿಲ್ವಾ ಅಂತ ಜಿಲ್ಲೆಯಲ್ಲಿ? ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿದೆ, ಜಾಸ್ತಿ ಆಗಿದೆ ಅಂದ್ರೆ ರಾಯಚೂರಿನಲ್ಲಿ ಮಾತ್ರ. ಬಹುತೇಕ ಗೌರ್ಮೆಂಟ್ ಆಸ್ಪತ್ರೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ತಿಲ್ಲ ಅಂತ. ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದಂತ ವೈದ್ಯರು ನೀವು ಪ್ರೈವೇಟ್ಗೆ ಹೋಗಿ ಅಡ್ಮಿಟ್ ಮಾಡ್ರಿ ಅಂತ ಯಾರು ಹೇಳಂಗಿಲ್ಲ, ಹೇಳಲೂಬಾರದು. ಹೇಳಿದಲ್ಲಿ ಅವರು ಅವತ್ತೇ ಆನ್ ದ ಸ್ಪಾಟ್ ಸಸ್ಪೆಂಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. 24 hours ವಿದ್ಯುತ್ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ, ಸತ್ಯಾಗ್ರಹ ಕೂಡ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಅದು ಫಲ ಸಿಗ್ತಾ ನಿಮ್ಗೆ? ಒಪ್ಕೊಂಡಿದ್ದಾರೆ. 24 hours ತಾಲೂಕಾ ಸಪ್ಲೈ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುಂದಿನ ವಿಷನ್ ಏನಿದೆ ನಿಮ್ಗೆ? ನಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕು.